ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸ್ಟೇಟ್ ಲೆವೆಲ್ ಮೆಸೆಂಜರ್ ಆಫೀಸ್ ಪ್ರೆಸಿಡೆಂಟ್ ಖಲೀಲ್ ಕಿಂಗ್ ಹೇಳ್ತಿರೋದು. ನೋಡಿ ಫ್ರೆಂಡ್ಸ್, ಒಂದು ಸೆಂಟ್ರಲ್ ಗೌರ್ಮೆಂಟು ಸರ್ಕಾರದ್ದು ಏನಂತ ಒಂದು ನಿಜ ಬಂದೈತೆ. ನೆನ್ನೆ ಫ್ಲೈಟ್ ಆಕ್ಸಿಡೆಂಟ್ ಇದ್ದೈತಲ್ಲ ಬರಷ್ಟು ಅದರದ್ದು ನೋಡಿ ಫ್ರೆಂड्स, फुल वीडियो आमेले ಹೇಳ್ತೀನಿ. मैंने 3 महीने पहले लंदन ट्रैवल करते वक्त एयर इंडिया के इसी एयरक्राफ्ट की वीडियो शेयर करी थी, कंप्लेंट करी थी, किसी ने सीरियसली नहीं लिया और आज Air India flight to London crash with more than 200 people on board has crashed shortly after takeoff. मैं और मेरी दोस्त लंदन से वापस आ रहे थे बिजनेस क्लास में. एयर इंडिया की इस फ्लाइट की आप हालत देख लीजिए. कहीं कहीं से तो चीजें बाहर आ रही है. मेरी बिजनेस क्लास की सीट रिक्लाइन नहीं हो रही, पानी ऊपर से टपकी जा रहा है, अब नॉर्मल सी खर जैसी आवाज आ रही है बाहर से. एयरक्राफ्ट की हालत इतनी बदतर थी कि हमारे साथ बाकी लोगों ने भी कंप्लेंट करी. लॉग बुक में भी यही है. ग्राउंड स्टाफ के सीनियर इंजीनियर को आने में 40 मिनट लगे और वो कहता भैया मैं कुछ नहीं कर सकता, प्रोटोकॉल के हिसाब से आप कंप्लेंट बॉक्स में कंप्लेंट डाल दो. वो भी किया, स्टोरीज डाल के एयर इंडिया को टैग करके उसकी कंडीशन भी बताई. मगर हमारे देश की नंबर 1 एयरलाइन है ये, तो हम विश्व गुरु बन के उखाड़ क्या रहे हैं. कभी कभार लगता है हमारे देश में इंसान की कीमत इतनी कम है. ನೋಡಿರಾ ಫ್ರೆಂಡ್ಸ್ ವಿಡಿಯೋ ನೋಡಿ, ಇದು ನಮ್ಮ ಸರ್ಕಾರಗಳು ನಾವು ಕಾಸು ಕೊಟ್ಟು ಫ್ಲೈಟಿಗೆ ಟಿಕೆಟ್ ಕೊಟ್ಟು ನಾವು ಸಾಯಕ್ಕಂತ ಅದ್ರಾಗೆ ಸಾವಿನ ದೌಡೆ ಮಾಡೋಕ್ಕೆ ಹೋಗಬೇಕು. 3 ತಿಂಗಳು ಮುಂಚೆನೇ ಕಂಪ್ಲೇಂಟ್ ಮಾಡಿದ್ರಂತೆ ಇವರು. ಲಂಡನ್ಗೆ ಹೋಗುವಾಗ ಮಳೆ ನೀರು ಒಳಿಕೆ ತೊಟ್ಟಿಕ್ಕೋದು ಮತ್ತು ಗಾಳಿ ಎಲ್ಲ ಬರೋದು, ಸೌಂಡ್ ಬರೋದು, ಪ್ರತಿಯೊಂದೂ ಫ್ಲೈಟ್ ಒಳಗೆ ಕಾತಿತ್ತಂತೆ. ಇವರು 3 ತಿಂಗಳು ಮುಂಚೆನೇ ಕಂಪ್ಲೇಂಟ್ ಮಾಡೋರೆ. ಮಾಡಿದ್ರೂ ಅದು ಏನು ತೆಳ್ಳೋ ಗಾಡಿಯಾಗಿ ಒಳಗೆ ಹೋಗ್ತೀವ, ಆಕಾಶದಾಗ ಹೋಗೋದು, ಅದೇನೇ ಪ್ರಾಬ್ಲಮ್ ಇದ್ರೂ ನೋಡಬೇಕು ಅನ್ನೋ ಜ್ಞಾನನೇ ಇಲ್ಲ. ಅಷ್ಟು 247 ಜನ ಸತ್ತವ್ರೆ, ಅದ್ರಾಗ ಒಬ್ಬರು ಉಳ್ದವ್ರೆ ಅಷ್ಟೇ. ದೇವರು ಅವ್ರಿಗೆ ಉಳಿಸ್ಬಿಟ್ಟು ಅದು ಬಿಟ್ಟಾಕಿ. ಈಗ ಇಷ್ಟು ಜನ ಸತ್ತವ್ರಲ್ಲ, ಏನಕ್ಕಂತ ಈ ಥರ ಸರ್ಕಾರಗಳು ನಡೆಸ್ತಾವ್ರೆ. ಕಾಸೇನು ನಾವು ಪುಸ್ಕಾಟೆ ಹೋಗ್ಬಿಟ್ಟು ಬರ್ತಾಯಿದ್ದೀವ ಫ್ಲೈಟ್ ಒಳಿಕೆ, ಇಲ್ಲಿ ಯಂತ್ರದ ಒಳಿಕೆ. ಸರ್ಕಾರ ನಡೆಸ್ತಾ ಇರೋದು ನಮಗೆ ಕಾಪಾಡೋಕ್ಕೋಸ್ಕರನ ಸಾಯಿಸೋಕ್ಕೋಸ್ಕರನ? ನಾವು ಬಿಟ್ಟು ಜನಗಳು ಸಿಕ್ಬಿಟ್ಟಿದ್ದೀವಂತ ಈ ಸರ್ಕಾರ ಆ ಸರ್ಕಾರ ಪ್ರತಿಯೊಂದ್ರಾಗೂ ಇದು ಏರ್ಸೋದು ಅದು ಏರ್ಸೋದು ಏನೇನೋ ಮಾಡಿಬಿಟ್ಟು ನಾವು ಜನಗಳು ತಾನೇ ಸಾಯ್ತಾ ಇರೋದು. ಇವರೇನ ಸಾಯ್ತಾವ್ರ? ದೇಶ ಬೆಳೆಸ್ಬೇಕು ಅಂತ ಈಗ ಫ್ಲೈಟು ಸುಟ್ಟೋಯ್ತು, ಅಷ್ಟು ಜನನೂ ಸತ್ತೋದ್ರು, ಅಷ್ಟು ಜನ ದುಡಿಯೋದು ಎಷ್ಟು ಗೌರ್ಮೆಂಟಿಗೆ ಅನುಕೂಲ ಆಗ್ತಿತ್ತು. ಇವೆಲ್ಲ ಯಾರೂ ಲೆಕ್ಕ ಹಾಕೋರಿಲ್ಲ, ಕೇಳೋರಿಲ್ಲ ಜನಗಳು. ನೋಡಿ ಫ್ರೆಂಡ್ಸ್, ದಯವಿಟ್ಟು ಕೇಳ್ರಿ, ಬಾಯತ್ರಿ. ವಿಡಿಯೋ ಲಿಂಕ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ ದಯವಿಟ್ಟು. ಅವ್ರಿಗೂ ನಿಜ ಗೊತ್ತಾಗಲಿ ಹೆಂಗೆ ಸರ್ಕಾರ ನಡೆಸ್ತಾವ್ರೆ ಜನಗಳು ಅಂತ. ಪ್ಲೀಸ್ ಫ್ರೆಂಡ್ಸ್.